ನೋಡಿ, ಕಳೆದ 3 ದಿನಗಳ ಕಾಲ ನಮ್ಮ ಕರ್ನಾಟಕದಲ್ಲಿ ಕುಡುಕ ಮಹಾಶಯರು ಹೆಂಗ್ ಕುಡಿದ್ರು ಅಂದ್ರೆ ದಾಖಲೆಗಳೆಲ್ಲವೂ ಕೂಡ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟು ಚಿತ್ತಾಗ್ಬಿಟ್ಟು. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಆದಾಯ ಬಂದಿದೆ. ನಿರೀಕ್ಷೆಯಂತೆ ಹೊಸ ವರ್ಷದ ವೇಳೆ ಅಬಕಾರಿ ಇಲಾಖೆಯಿಂದ ಮದ್ಯ ಸಖತ್ ಮಾರಾಟ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹೆಚ್ಚಿನ ಲಿಕ್ಕರ್ ಸೇಲ್ ಆಗಿದೆ. ಎಷ್ಟು ಕುಡಿದಿದ್ದಾರೆ ಅಂತ ಹೇಳ್ತೀವಿ ನೋಡಿ. ಇದರ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಹೇಳ್ತೀವಿ. ಸಿದ್ದರಾಮಯ್ಯ ಅವರ ಹುಂಡಿಗೆ ಮದ್ಯಪ್ರಿಯರು ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ, ನೀವು ಎಂಜಾಯ್ ಮಾಡಿ ಅಂತ. ಮದ್ಯ ಮಾರಾಟದಲ್ಲಿ ರಾಜ್ಯದ ಕುಡುಕರು ದಾಖಲೆಯನ್ನ ಬರೆದಿದ್ದಾರೆ. ಕುಡುಕರು ಅಂದ್ರೆ ಸಿಟ್ಟು ಬರುತ್ತೆ ಅವರಿಗೆ, ಯಾಕೆ ನಮ್ಗೆ ಮರ್ಯಾದೆ ಇಲ್ವಾ ಅಂತಾರೆ. ಮದ್ಯ ವ್ಯಸನಿಗಳು ಅನ್ನೋಣ, ಮದ್ಯಪ್ರಿಯರು ಅನ್ನೋಣ. ಅವರು ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. 2024 ಡಿಸೆಂಬರ್ನ ಕೊನೆ 3 ದಿನ 8.25 ಲಕ್ಷ IML ಬಾಕ್ಸ್ ಸೇಲ್ ಆಯಿತು. ಎಷ್ಟು? 8.25 ಲಕ್ಷ IML ಬಾಕ್ಸ್. ಯಾವಾಗಿದು? ಹೋದ ವರ್ಷ. ಈ IML ಬಾಕ್ಸ್ ಅಂದ್ರೆ ಏನು? IML ಅಂದ್ರೆ ಇಂಡಿಯನ್ ಮೇಡ್ ಲಿಕ್ಕರ್ ಅಂತ. ಬರೋಬ್ಬರಿ 5.08 ಲಕ್ಷ ಬಾಕ್ಸ್ ಮಾರಾಟ ಆಗಿತ್ತು ಬಿಯರ್. 2024 ಕೊನೆ 3 ದಿನದಲ್ಲಿ 420 ಕೋಟಿ ರೂಪಾಯಿ ಆದಾಯ ಕೊಟ್ಟಿದ್ದೇ ಈ ಮದ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಎಷ್ಟು? ಬರೋಬ್ಬರಿ 420.77 ಕೋಟಿ ಆದಾಯವನ್ನ ಕೊಡ್ತು ಸರ್ಕಾರಕ್ಕೆ. 2025 ಡಿಸೆಂಬರ್, ನಿನ್ನೆ ಮೊನ್ನೆ ಅದರ ಹಿಂದಿನ ದಿನ ಅಂದ್ರೆ 29, 30, 31ರಂದು ದೊಡ್ಡ ದಾಖಲೆಗೆ ಸಾಕ್ಷಿಯಾಗಿದ್ದಾರೆ ಮದ್ಯಪ್ರಿಯರು ನಮ್ಮ ರಾಜ್ಯದಲ್ಲಿ. 3 ದಿನಗಳಲ್ಲಿ 9.84 ಲಕ್ಷ IML ಬಾಕ್ಸ್ಗಳು ಸೇಲ್ ಆಗಿದೆ. 2024ಕ್ಕೆ ಹೋಲಿಸಿದರೆ 1.59 ಲಕ್ಷ ಬಾಕ್ಸ್ IML ಹೆಚ್ಚು ಸೇಲ್ ಆಗಿರೋದು, ಹೆಚ್ಚುವರಿಯಾಗಿ ಸೇಲ್ ಆಗಿರೋದು. ಆ ಮದ್ಯದಂಗಡಿಯಲ್ಲಿ ಕೆಲಸ ಮಾಡೋರು ಒಂದು ಬಾಟ್ಲ್ ಅನ್ನ ಇಟ್ಕೊಂಡಿದ್ರೆ ಅದು ಸೇಲ್ ಆಗಿರಬೇಕು, ಆ ಮಟ್ಟಿಗೆ ಸೇಲ್ ಆಗಿದೆ. ಈ ವರ್ಷ ಬಿಯರ್ 6.64 ಲಕ್ಷ ಬಾಕ್ಸ್ಗಳ ಮಾರಾಟ ಆಗಿದೆ. ಎಷ್ಟು ಕುಡಿದಿರ್ಬೇಕು ನೋಡ್ರಿ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 1.61 ಲಕ್ಷ ಬಾಕ್ಸ್ ಹೆಚ್ಚುವರಿ ಮಾರಾಟ ಆಗಿದೆ. IML ಮತ್ತು ಬಿಯರ್ ಮಾರಾಟದಿಂದ 587 ಕೋಟಿ ರೂಪಾಯಿ ಪ್ರಾಫಿಟ್ ಬಂದಿದೆ ಸರ್ಕಾರಕ್ಕೆ. ಎಷ್ಟು? 587.51 ಕೋಟಿ ಆದಾಯ ಸರ್ಕಾರಕ್ಕೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 166 ಕೋಟಿ ಹೆಚ್ಚುವರಿ ಆದಾಯ. ಅಂದ್ರೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ 166 ಕೋಟಿ ರೂಪಾಯಿ ಹೆಚ್ಚಿಗೆ ಕುಡಿದಿದ್ದಾರೆ ಜನ. ಎಷ್ಟರ ಮಟ್ಟಿಗೆ ಕುಡಿದಿದ್ದಾರೆ ಅಂತಂದ್ರೆ ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಬೆಂಕಿ ಬಿರುಗಾಳಿ. ಮಾರನೇ ದಿನ ಅವರು ಆಫೀಸಿಗೆ ಬರಬೇಕು, ಹ್ಯಾಂಗ್ ಓವರ್ ಆಗಿ ಆಫೀಸಿಗೆ ಬಂದಿದ್ದಾರೆ. ಎಷ್ಟೋ ಜನ ವಾಪಸ್ ಮನೆಗೆ ಹೋಗಿದ್ದಾರೆ. ಹೆಂಗಾರು ಮಾಡ್ಲಿ, ಸರ್ಕಾರಕ್ಕೆ ಲಾಭ ಆಯ್ತಾ? ಸರ್ಕಾರ ಇದನ್ನು ಯೋಚನೆ ಮಾಡುತ್ತೆ. ಇದು ಈ ವರ್ಷದ 3 ದಿನಗಳ, ಅಂದ್ರೆ ಇವತ್ತು ಜನವರಿ 26 ಬಿಡಿ, ಇದರಿಂದ ಹಿಂದೆ 3 ದಿನ ವರ್ಷದ ಕೊನೆಯ ದಿನಗಳಲ್ಲಿ ಹೆಚ್ಚುವರಿ ಲಾಭವನ್ನು ತಂದುಕೊಟ್ಟಿದ್ದಾರೆ ಮಾನ್ಯ ಕುಡುಕರು. ಇನ್ನು ನೆಕ್ಸ್ಟ್ ನೋಡಿ, ಕಳೆದ 3 ದಿನಗಳ ಕಾಲ ನಮ್ಮ ಕರ್ನಾಟಕದಲ್ಲಿ ಕುಡುಕ ಮಹಾಶಯರು ಹೆಂಗ್ ಕುಡಿದ್ರು ಅಂದ್ರೆ ದಾಖಲೆಗಳೆಲ್ಲವೂ ಕೂಡ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟು ಚಿತ್ತಾಗ್ಬಿಟ್ಟು. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಆದಾಯ ಬಂದಿದೆ. ನಿರೀಕ್ಷೆಯಂತೆ ಹೊಸ ವರ್ಷದ ವೇಳೆ ಅಬಕಾರಿ ಇಲಾಖೆಯಿಂದ ಮದ್ಯ ಸಖತ್ ಮಾರಾಟ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹೆಚ್ಚಿನ ಲಿಕ್ಕರ್ ಸೇಲ್ ಆಗಿದೆ. ಎಷ್ಟು ಕುಡಿದಿದ್ದಾರೆ ಅಂತ ಹೇಳ್ತೀವಿ ನೋಡಿ. ಇದರ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಹೇಳ್ತೀವಿ. ಸಿದ್ದರಾಮಯ್ಯ ಅವರ ಹುಂಡಿಗೆ ಮದ್ಯಪ್ರಿಯರು ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ, ನೀವು ಎಂಜಾಯ್ ಮಾಡಿ ಅಂತ. ಮದ್ಯ ಮಾರಾಟದಲ್ಲಿ ರಾಜ್ಯದ ಕುಡುಕರು ದಾಖಲೆಯನ್ನ ಬರೆದಿದ್ದಾರೆ. ಕುಡುಕರು ಅಂದ್ರೆ ಸಿಟ್ಟು ಬರುತ್ತೆ ಅವರಿಗೆ, ಯಾಕೆ ನಮ್ಗೆ ಮರ್ಯಾದೆ ಇಲ್ವಾ ಅಂತಾರೆ. ಮದ್ಯ ವ್ಯಸನಿಗಳು ಅನ್ನೋಣ, ಮದ್ಯಪ್ರಿಯರು ಅನ್ನೋಣ. ಅವರು ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ.
2024 ಡಿಸೆಂಬರ್ನ ಕೊನೆ 3 ದಿನ 8.25 ಲಕ್ಷ IML ಬಾಕ್ಸ್ ಸೇಲ್ ಆಯಿತು. ಎಷ್ಟು? 8.25 ಲಕ್ಷ IML ಬಾಕ್ಸ್. ಯಾವಾಗಿದು? ಹೋದ ವರ್ಷ. ಈ IML ಬಾಕ್ಸ್ ಅಂದ್ರೆ ಏನು? IML ಅಂದ್ರೆ ಇಂಡಿಯನ್ ಮೇಡ್ ಲಿಕ್ಕರ್ ಅಂತ. ಬರೋಬ್ಬರಿ 5.08 ಲಕ್ಷ ಬಾಕ್ಸ್ ಮಾರಾಟ ಆಗಿತ್ತು ಬಿಯರ್. 2024 ಕೊನೆ 3 ದಿನದಲ್ಲಿ 420 ಕೋಟಿ ರೂಪಾಯಿ ಆದಾಯ ಕೊಟ್ಟಿದ್ದೇ ಈ ಮದ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಎಷ್ಟು? ಬರೋಬ್ಬರಿ 420.77 ಕೋಟಿ ಆದಾಯವನ್ನ ಕೊಡ್ತು ಸರ್ಕಾರಕ್ಕೆ. 2025 ಡಿಸೆಂಬರ್, ನಿನ್ನೆ ಮೊನ್ನೆ ಅದರ ಹಿಂದಿನ ದಿನ ಅಂದ್ರೆ 29, 30, 31ರಂದು ದೊಡ್ಡ ದಾಖಲೆಗೆ ಸಾಕ್ಷಿಯಾಗಿದ್ದಾರೆ ಮದ್ಯಪ್ರಿಯರು ನಮ್ಮ ರಾಜ್ಯದಲ್ಲಿ. 3 ದಿನಗಳಲ್ಲಿ 9.84 ಲಕ್ಷ IML ಬಾಕ್ಸ್ಗಳು ಸೇಲ್ ಆಗಿದೆ. 2024ಕ್ಕೆ ಹೋಲಿಸಿದರೆ 1.59 ಲಕ್ಷ ಬಾಕ್ಸ್ IML ಹೆಚ್ಚು ಸೇಲ್ ಆಗಿರೋದು, ಹೆಚ್ಚುವರಿಯಾಗಿ ಸೇಲ್ ಆಗಿರೋದು. ಆ ಮದ್ಯದಂಗಡಿಯಲ್ಲಿ ಕೆಲಸ ಮಾಡೋರು ಒಂದು ಬಾಟ್ಲ್ ಅನ್ನ ಇಟ್ಕೊಂಡಿದ್ರೆ ಅದು ಸೇಲ್ ಆಗಿರಬೇಕು. ಆ ಮಟ್ಟಿಗೆ ಸೇಲ್ ಆಗಿದೆ. ಈ ವರ್ಷ ಬಿಯರ್ 6.64 ಲಕ್ಷ ಬಾಕ್ಸ್ಗಳ ಮಾರಾಟ ಆಗಿದೆ. ಎಷ್ಟು ಕುಡಿದಿರ್ಬೇಕು ನೋಡ್ರಿ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 1.61 ಲಕ್ಷ ಬಾಕ್ಸ್ ಹೆಚ್ಚುವರಿ ಮಾರಾಟ ಆಗಿದೆ. IML ಮತ್ತು ಬಿಯರ್ ಮಾರಾಟದಿಂದ 587 ಕೋಟಿ ರೂಪಾಯಿ ಪ್ರಾಫಿಟ್ ಬಂದಿದೆ ಸರ್ಕಾರಕ್ಕೆ. ಎಷ್ಟು? 587.51 ಕೋಟಿ ಆದಾಯ ಸರ್ಕಾರಕ್ಕೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 166 ಕೋಟಿ ಹೆಚ್ಚುವರಿ ಆದಾಯ. ಅಂದರೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ 166 ಕೋಟಿ ರೂಪಾಯಿ ಹೆಚ್ಚಿಗೆ ಕುಡಿದಿದ್ದಾರೆ ಜನ. ಎಷ್ಟರ ಮಟ್ಟಿಗೆ ಕುಡಿದಿದ್ದಾರೆ ಅಂತಂದ್ರೆ ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಬೆಂಕಿ ಬಿರುಗಾಳಿ. ಮಾರನೇ ದಿನ ಅವರು ಆಫೀಸಿಗೆ ಬರಬೇಕು, ಹ್ಯಾಂಗ್ ಓವರ್ ಆಗಿ ಆಫೀಸಿಗೆ ಬಂದಿದ್ದಾರೆ. ಎಷ್ಟೋ ಜನ ವಾಪಸ್ ಮನೆಗೆ ಹೋಗಿದ್ದಾರೆ. ಹೆಂಗಾರ ಮಾಡ್ಲಿ, ಸರ್ಕಾರಕ್ಕೆ ಲಾಭ ಆಯ್ತಾ? ಸರ್ಕಾರ ಇದನ್ನು ಯೋಚನೆ ಮಾಡುತ್ತೆ. ಇದು ಈ ವರ್ಷದ 3 ದಿನಗಳ, ಅಂದ್ರೆ ಇವತ್ತು ಜನವರಿ 26 ಬಿಡಿ, ಇದರಿಂದ ಹಿಂದೆ 3 ದಿನ ವರ್ಷದ ಕೊನೆಯ ದಿನಗಳಲ್ಲಿ ಹೆಚ್ಚುವರಿ ಲಾಭವನ್ನು ತಂದುಕೊಟ್ಟಿದ್ದಾರೆ ಮಾನ್ಯ ಕುಡುಕರು. ಇನ್ನು ನೆಕ್ಸ್ಟ್ ನೋಡಿ, ಕಳೆದ 3 ದಿನಗಳ ಕಾಲ ನಮ್ಮ ಕರ್ನಾಟಕದಲ್ಲಿ ಕುಡುಕ ಮಹಾಶಯರು ಹೆಂಗ್ ಕುಡಿದ್ರು ಅಂದ್ರೆ ದಾಖಲೆಗಳೆಲ್ಲವೂ ಕೂಡ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟು, ಚಿತ್ತಾಗ್ಬಿಟ್ಟು. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಆದಾಯ ಬಂದಿದೆ. ನಿರೀಕ್ಷೆಯಂತೆ ಹೊಸ ವರ್ಷದ ವೇಳೆ ಅಬಕಾರಿ ಇಲಾಖೆಯಿಂದ ಮದ್ಯ ಸಖತ್ ಮಾರಾಟ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹೆಚ್ಚಿನ ಲಿಕ್ಕರ್ ಸೇಲ್ ಆಗಿದೆ. ಎಷ್ಟು ಕುಡಿದಿದ್ದಾರೆ ಅಂತ ಹೇಳ್ತೀವಿ ನೋಡಿ. ಇದರ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಹೇಳ್ತೀವಿ. ಸಿದ್ದರಾಮಯ್ಯ ಅವರ ಹುಂಡಿಗೆ ಮದ್ಯಪ್ರಿಯರು ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ, ನೀವು ಎಂಜಾಯ್ ಮಾಡಿ ಅಂತ. ಮದ್ಯ ಮಾರಾಟದಲ್ಲಿ ರಾಜ್ಯದ ಕುಡುಕರು ದಾಖಲೆಯನ್ನ ಬರೆದಿದ್ದಾರೆ. ಕುಡುಕರು ಅಂದ್ರೆ ಸಿಟ್ಟು ಬರುತ್ತೆ ಅವರಿಗೆ, ಯಾಕೆ ನಮ್ಗೆ ಮರ್ಯಾದೆ ಇಲ್ವಾ ಅಂತಾರೆ. ಮದ್ಯ ವ್ಯಸನಿಗಳು ಅನ್ನೋಣ, ಮದ್ಯಪ್ರಿಯರು ಅನ್ನೋಣ. ಅವರು ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. 2024 ಡಿಸೆಂಬರ್ನ ಕೊನೆ 3 ದಿನ 8.25 ಲಕ್ಷ IML ಬಾಕ್ಸ್ ಸೇಲ್ ಆಯಿತು. ಎಷ್ಟು? 8.25 ಲಕ್ಷ IML ಬಾಕ್ಸ್. ಯಾವಾಗಿದು? ಹೋದ ವರ್ಷ. ಈ IML ಬಾಕ್ಸ್ ಅಂದ್ರೆ ಏನು? IML ಅಂದ್ರೆ ಇಂಡಿಯನ್ ಮೇಡ್ ಲಿಕ್ಕರ್ ಅಂತ. ಬರೋಬ್ಬರಿ 5.08 ಲಕ್ಷ ಬಾಕ್ಸ್ ಮಾರಾಟ ಆಗಿತ್ತು ಬಿಯರ್. 2024 ಕೊನೆ 3 ದಿನದಲ್ಲಿ 420 ಕೋಟಿ ರೂಪಾಯಿ ಆದಾಯ ಕೊಟ್ಟಿದ್ದೇ ಈ ಮದ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಎಷ್ಟು? ಬರೋಬ್ಬರಿ 420.77 ಕೋಟಿ ಆದಾಯವನ್ನ ಕೊಡ್ತು ಸರ್ಕಾರಕ್ಕೆ. 2025 ಡಿಸೆಂಬರ್, ನಿನ್ನೆ ಮೊನ್ನೆ ಅದರ ಹಿಂದಿನ ದಿನ ಅಂದ್ರೆ 29, 30, 31ರಂದು ದೊಡ್ಡ ದಾಖಲೆಗೆ ಸಾಕ್ಷಿಯಾಗಿದ್ದಾರೆ ಮದ್ಯಪ್ರಿಯರು ನಮ್ಮ ರಾಜ್ಯದಲ್ಲಿ. 3 ದಿನಗಳಲ್ಲಿ
9.84 ಲಕ್ಷ IML ಬಾಕ್ಸ್ಗಳು ಸೇಲ್ ಆಗಿದೆ. 2024ಕ್ಕೆ ಹೋಲಿಸಿದರೆ 1.59 ಲಕ್ಷ ಬಾಕ್ಸ್ IML ಹೆಚ್ಚು ಸೇಲ್ ಆಗಿರೋದು, ಹೆಚ್ಚುವರಿಯಾಗಿ ಸೇಲ್ ಆಗಿರೋದು. ಆ ಮದ್ಯದಂಗಡಿಯಲ್ಲಿ ಕೆಲಸ ಮಾಡೋರು ಒಂದು ಬಾಟಲ್ ಅನ್ನ ಇಟ್ಕೊಂಡಿದ್ರೆ ಅದು ಸೇಲ್ ಆಗಿರಬೇಕು. ಆ ಮಟ್ಟಿಗೆ ಸೇಲ್ ಆಗಿದೆ. ಈ ವರ್ಷ ಬಿಯರ್ 6.64 ಲಕ್ಷ ಬಾಕ್ಸ್ಗಳ ಮಾರಾಟ ಆಗಿದೆ. ಎಷ್ಟು ಕುಡಿದಿರ್ಬೇಕು ನೋಡ್ರಿ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 1.61 ಲಕ್ಷ ಬಾಕ್ಸ್ ಹೆಚ್ಚುವರಿ ಮಾರಾಟ ಆಗಿದೆ. IML ಮತ್ತು ಬಿಯರ್ ಮಾರಾಟದಿಂದ 587 ಕೋಟಿ ರೂಪಾಯಿ ಪ್ರಾಫಿಟ್ ಬಂದಿದೆ ಸರ್ಕಾರಕ್ಕೆ. ಎಷ್ಟು? 587.51 ಕೋಟಿ ಆದಾಯ ಸರ್ಕಾರಕ್ಕೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 166 ಕೋಟಿ ಹೆಚ್ಚುವರಿ ಆದಾಯ. ಅಂದರೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ 166 ಕೋಟಿ ರೂಪಾಯಿ ಹೆಚ್ಚಿಗೆ ಕುಡಿದಿದ್ದಾರೆ ಜನ. ಎಷ್ಟರ ಮಟ್ಟಿಗೆ ಕುಡಿದಿದ್ದಾರೆ ಅಂತಂದ್ರೆ ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಫುಲ್ ಬೆಂಕಿ ಬಿರುಗಾಳಿ. ಮಾರನೇ ದಿನ ಅವರು ಆಫೀಸಿಗೆ ಬರಬೇಕು, ಹ್ಯಾಂಗ್ ಓವರ್ ಆಗಿ ಆಫೀಸಿಗೆ ಬಂದಿದ್ದಾರೆ. ಎಷ್ಟೋ ಜನ ವಾಪಸ್ ಮನೆಗೆ ಹೋಗಿದ್ದಾರೆ. ಹೆಂಗಾರ ಮಾಡ್ಲಿ, ಸರ್ಕಾರಕ್ಕೆ ಲಾಭ ಆಯ್ತಾ? ಸರ್ಕಾರ ಇದನ್ನು ಯೋಚನೆ ಮಾಡುತ್ತೆ. ಇದು ಈ ವರ್ಷದ 3 ದಿನಗಳ, ಅಂದ್ರೆ ಇವತ್ತು ಜನವರಿ 26 ಬಿಡಿ, ಇದರಿಂದ ಹಿಂದೆ 3 ದಿನ ವರ್ಷದ ಕೊನೆಯ ದಿನಗಳಲ್ಲಿ ಹೆಚ್ಚುವರಿ ಲಾಭವನ್ನು ತಂದುಕೊಟ್ಟಿದ್ದಾರೆ ಮಾನ್ಯ ಕುಡುಕರು.